ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ 2 ಪಂದ್ಯಗಳನ್ನು ಸೋತಿರುವಂತ ಟೀಂ ಇಂಡಿಯಾ ಕಂಪ್ಲೀಟ್ ಅಂಡರ್ ಪ್ರೆಷರ್ನಲ್ಲಿದೆ. ನಾಳೆಯಿಂದ ಶುರುವಾಗಲಿರುವಂತ 4ನೇ ಪಂದ್ಯವನ್ನ ಗೆದ್ದರಷ್ಟೇ ಸರಣಿಯಲ್ಲಿ ಉಳಿಯೋಕಾಗೋದು. ಇಂಥ ಕ್ರೂಷಿಯಲ್ ಟೈಮಲ್ಲಿ ಭಾರತ ತಂಡಕ್ಕೆ ಇಂಜುರಿ ಭೂತ ಕಾಡ್ತಾ ಇದೆ. ಸಾಲು ಆಟಗಾರರು ಗಾಯಗೊಂಡಿದ್ದಾರೆ. ಯಾವೆಲ್ಲ ಆಟಗಾರರಿಗೆ ಏನು ಸಮಸ್ಯೆ ಆಗಿದೆ, ತಂಡಕ್ಕೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜುಲೈ 23ರಿಂದ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿರುವಂತಹ ಭಾರತ ವರ್ಸಸ್ ಇಂಗ್ಲೆಂಡ್ ನಡುವಿನ 4ನೇ ಪಂದ್ಯ ಭಾರತದ ಪಾಲಿಗೆ ಮಸ್ಟ್ ವಿನ್ ಗೇಮ್. ಈಗಾಗಲೇ 2 ಪಂದ್ಯಗಳಲ್ಲಿ ಗೆಲುವು ಸಾಧಿಸಿರುವಂತಹ ಇಂಗ್ಲೆಂಡ್ ತಂಡ ಈ ಮ್ಯಾಚ್ ಅನ್ನ ಗೆದ್ದು ಸರಣಿ ಕೈವಶ ಮಾಡಿಕೊಳ್ಳೋಕೆ ಮಾಸ್ಟರ್ ಪ್ಲಾನ್ ಮಾಡಿದೆ. ಆದರೆ ಇದಕ್ಕೆ ತಿರುಮಂತ್ರ ಹಾಕೋಕೆ ರೆಡಿಯಾಗಿರುವಂತಹ ಗಿಲ್ ಬಳಗದಲ್ಲಿ ಇಂಜುರಿಯೇ ದೊಡ್ಡ ಸವಾಲಾಗಿದೆ. 4ನೇ ಪಂದ್ಯಕ್ಕೂ ಮುನ್ನ 4 ಆಟಗಾರರಿಗೆ ಇಂಜುರಿ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಭಾರತ ತಂಡವೇ ಅದ್ಭುತ ಪ್ರದರ್ಶನ ನೀಡಿದೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ದಾಖಲೆಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ಆದರೆ 1 ಮತ್ತು 3ನೇ ಪಂದ್ಯವನ್ನ ತನ್ನ ಮಿಸ್ಟೇಕ್ಗಳಿಂದಲೇ ಸೋಲ್ಬೇಕಾಯಿತು. ಸಿಕ್ಕ ಅವಕಾಶವನ್ನ ಬಳಸಿಕೊಳ್ಳುವಲ್ಲಿ ಫೇಲ್ಯೂರ್ ಆದ್ರು. ಈಗ ಮ್ಯಾಂಚೆಸ್ಟರ್ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಭಾರತಕ್ಕೆ ಗಾಯವೇ ದೊಡ್ಡ ಹೊಡೆತ ನೀಡ್ತಾ ಇದೆ. 4 ಆಟಗಾರರು ಇಂಜುರಿಗೊಳಗಾಗಿದ್ದಾರೆ. ಬೆರಳಿಗೆ ಗಾಯಗೊಂಡು ರಿಷಬ್ ಪಂತ್ ಒದ್ದಾಟ. ಭಾರತದ ಸ್ಟಾರ್ ಬ್ಯಾಟ್ಸ್ಮನ್ ಮತ್ತು ಉಪನಾಯಕರಾಗಿರುವಂತಹ ರಿಷಬ್ ಪಂತ್ ಲಾರ್ಡ್ಸ್ ಟೆಸ್ಟ್ ಪಂದ್ಯದ ಮೊದಲ ದಿನ ಬೆರಳಿಗೆ ಗಾಯ ಮಾಡಿಕೊಂಡಿದ್ರು. ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ನಲ್ಲಿ ಬಾಲ್ ತಡೆಯಲು ಯತ್ನಿಸುವಾಗ ಬೆರಳಿಗೆ ಬಡಿದಿತ್ತು. ಹೀಗಿದ್ರು ಲಾರ್ಡ್ಸ್ನಲ್ಲಿ ನಡೆದ 2 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟಿಂಗ್ ಇಳಿದಿದ್ರು. ಫಸ್ಟ್ ಇನ್ನಿಂಗ್ಸ್ನಲ್ಲಿ KL ರಾಹುಲ್ ಜೊತೆಗೂಡಿ ಉತ್ತಮ ಪಾರ್ಟ್ನರ್ಶಿಪ್ ಮಾಡಿದ್ರು. ಆದರೆ ಸೆಷನ್ ಕಂಪ್ಲೀಟ್ ವೇಳೆ ರಾಹುಲ್ ಸೆಂಚುರಿಗಾಗಿ ಸ್ಟ್ರೈಕ್ ಬಿಟ್ಟು ಕೊಡಲು ಸಿಂಗಲ್ ರನ್ಗಾಗಿ ಓಡುವಾಗ ಔಟ್ ಆಗಿದ್ರು. ಗಾಯದ ಹೊರತಾಗಿ ಕೂಡ ಮೊದಲ ಇನ್ನಿಂಗ್ಸ್ನಲ್ಲಿ ಅರ್ಧ ಶತಕ ಗಳಿಸುವಲ್ಲಿ ಯಶಸ್ವಿಯಾಗಿದ್ರು. ಆದರೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಬಿಗ್ ಇನ್ನಿಂಗ್ಸ್ ಬಂದಿರಲಿಲ್ಲ. ಸೊ ಈಗ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿರುವಂತಹ 4ನೇ ಟೆಸ್ಟ್ನಲ್ಲಿ ಪಂತ್ ಆಡ್ತಾರಾ ಅಥವಾ ಇಲ್ವಾ ಅನ್ನೋದೇ ಇನ್ನೂ ಕೂಡ ಡೌಟ್ ಇದೆ. ಭಾರತೀಯ ಆಡಳಿತ ಮಂಡಳಿ ಅದನ್ನ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಮೊಣಕಾಲಿನ ಗಾಯಕ್ಕೆ ತುತ್ತಾಗಿರುವ ನಿತೀಶ್ ಕುಮಾರ್. ಇನ್ನು ಗಾಯದ ಸಮಸ್ಯೆಯಿಂದ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಿಂದ ಹೊರಗುಳಿಯಲಿದ್ದಾರೆ. ಭಾನುವಾರ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೆದ ಪ್ರಾಕ್ಟೀಸ್ ಟೈಮ್ ಅಲ್ಲಿ ಪಾಲ್ಗೊಂಡಿರಲಿಲ್ಲ. ಮೊಣಕಾಲಿಗೆ ಗಾಯಗೊಂಡಿರೋದ್ರಿಂದ ಸರಣಿಯಿಂದ ಹೊರಗುಳಿಯುವಂತಾಗಿದೆ. ಮುಂದಿನ 7 ಟೆಸ್ಟ್ ಪಂದ್ಯಗಳಲ್ಲಿ ಆಡುವುದು ಕಷ್ಟ ಎನ್ನಲಾಗಿದೆ. ಒಂದ್ ವೇಳೆ ಮುಂದಿನ 2 ಟೆಸ್ಟ್ ಪಂದ್ಯಗಳಿಂದ ಹೊರಗುಳಿದ್ರೆ ಯಾರಿಗೆ ಅವಕಾಶ ಕೊಡ್ತಾರೆ ಅನ್ನುವಂತ ಕುತೂಹಲ ಕೂಡ ಇದೆ. ಹರ್ಷದೀಪ್ ಮತ್ತು ಆಕಾಶ್ ದೀಪ್ಗೂ ಇಂಜುರಿ. ಇನ್ನು ಇಂಜುರಿ ಕಾರಣಕ್ಕೆ ಟೀಂ ಇಂಡಿಯಾದ ಬೌಲಿಂಗ್ ವಿಭಾಗ ಮತ್ತಷ್ಟು ವೀಕ್ ಆಗ್ತಾ ಇದೆ. ವೇಗಿ ಹರ್ಷದೀಪ್ ಸಿಂಗ್ ಅವರ ಎಡಗೈಗೆ ಆಳವಾದ ಗಾಯವಾಗಿದ್ದು ಹೊಲಿಗೆ ಕೂಡ ಹಾಕಲಾಗಿದೆ. ಹರ್ಷದೀಪ್ ಸಿಂಗ್ ಅಭ್ಯಾಸದ ವೇಳೆ ಗಾಯಗೊಂಡಿದ್ದಾರೆ. ಸಾಯಿ ಸುದರ್ಶನ್ ಹೊಡೆದ ಚೆಂಡನ್ನ ತಡೆಯೋಕೆ ಹೋಗಿ ಅವರ ಕೈಗೆ ಗಾಯವಾಗಿದೆ. ಒಂದ್ ವೇಳೆ 4ನೇ ಟೆಸ್ಟ್ನಲ್ಲಿ ಪ್ರಮುಖ ವೇಗಿಗೆ ವಿಶ್ರಾಂತಿ ನೀಡಿದ್ರೆ ಅವರನ್ನ ಆಡಿಸಬೇಕು ಅನ್ನೋದು ತಂಡದ ಯೋಜನೆಯಾಗಿತ್ತು. ಹೀಗಾಗಿ ಕಂಪ್ಲೀಟ್ ಆಗಿ ಫಿಟ್ ಆಗೋಕೆ ಕನಿಷ್ಠ 10 ದಿನಗಳಾದ್ರೂ ಬೇಕಾಗುತ್ತೆ. ಮತ್ತೊಂದೆಡೆ ಆಕಾಶ್ ದೀಪ್ ಕೂಡ ತೊಡೆಸಂದು ನೋವಿನಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ ನೆಕ್ಸ್ಟ್ ಮ್ಯಾಚ್ಗೆ ಇವರು ಕೂಡ ಆಡೋದು ಡೌಟ್ ಇದೆ. ಸದ್ಯ ಮ್ಯಾಂಚೆಸ್ಟರ್ ಫೈಟ್ಗೆ ರೆಡಿಯಾಗಿರುವಂತಹ ಭಾರತಕ್ಕೆ ಸಾಕಷ್ಟು ಚಾಲೆಂಜಸ್ ಇದೆ. ಇದುವರೆಗೆ ವಿಕ್ಟರಿಯನ್ನೇ ಕಾಣದ ಮೈದಾನದಲ್ಲಿ ಮೊದಲ ಗೆಲುವು ದಾಖಲಿಸಿ ಇತಿಹಾಸವನ್ನ ಸೃಷ್ಟಿಸಬೇಕಿದ್ದ ಭಾರತ ತಂಡದಲ್ಲಿ ಗಾಯದ ಭೂತವೇ ಹೆಚ್ಚಾಗಿದೆ. ಸೊ ಟೀಮ್ ಇದನ್ನೆಲ್ಲ ಹೇಗೆ ನಿಭಾಯಿಸುತ್ತೆ, ಹಾಗೆ ಯಾರನ್ನ ಕಣಕ್ಕಿಳಿಸುತ್ತೆ ಅನ್ನೋದು ಕೂಡ ಕೌತುಕ ಮೂಡಿಸಿದೆ. ನಮಸ್ಕಾರ.